ಆಮೇಲೆ ಒಳಗೆ ಮನೆ ಕಟ್ಸೋ ಟೈಮಲ್ಲೇ ನಾವು ಕಟ್ಸ್ತಾ ಇರೋ ಮನೆ ಗಟ್ಟಿಯಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ನಾವು ಈ 3 ತರ ಟೆಸ್ಟ್ ಗಳನ್ನ ಮಾಡಿಸ್ತೀವಿ, ಅದು ಕೂಡ ಫ್ರೀ ಆಗಿ. ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಮನೆ ಕಟ್ಸ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈ ತರ ಟೆಸ್ಟ್ ಗಳನ್ನ ಮಾಡಿಸಿ ಅವ್ರು ಕಟ್ತಾ ಇರೋ ಮನೆ ಗಟ್ಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ಈ ತರ ವಿಡಿಯೋಗಳಿಗೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೇನೆ ನಾವು ಈ ಸರಿ ಮೋಲ್ಡ್ ಕಾಂಕ್ರೀಟ್ ಹಾಕ್ಸೋವಾಗ ಈ ಅಲ್ಟ್ರಾಟೆಕ್ ವೆದರ್ ಪ್ರೋ ಅನ್ನೋ ಲಿಕ್ವಿಡ್ ನ ಬಳಸಿದ್ವಿ. ಇದನ್ನ ಬಳಸೋದ್ರಿಂದ ಏನೇನ್ ಯೂಸ್ ಅಂತಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀರಿ. ಈ ತರ ಒಂದು 20 ಲೀಟರ್ ಕ್ಯಾನ್ ತಗೋಬಿಟ್ರೆ ಒಂದು 30-40 ಸೈಟ್ ಗೆ ಒಂದು ಮೋಲ್ಡ್ ಗೆ ಆಗುತ್ತೆ. ನಿಮ್ಗೂ ಏನಾದ್ರೂ ಈ ವಿಡಿಯೋ ನೋಡಾದ್ಮೇಲೆ ಇದು ಯೂಸ್ ಅಂದ್ರೆ ನಿಮ್ ಮೋಲ್ಡ್ ಅಲ್ಲೂ ನಿಮ್ ಕಾಂಕ್ರೀಟ್ ಅಲ್ಲೂ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮೋಲ್ಡ್ ಅಲ್ಲಿ ಬೇಡ ಅಂದ್ರೂ ಎಕ್ಸ್ಟೀರಿಯರ್ ಪ್ಲಾಸ್ಟಿಕ್ ಮಾಡೋ ಟೈಮ್ ಅಲ್ಲಿ ಅಥವಾ ಮಡ್ಡಿ ಎಳೆಯೋ ಟೈಮ್ ಅಲ್ಲಿ ಯೂಸ್ ಮಾಡಿ. ನಾವು ಈ ಬಿಲ್ಡಿಂಗ್ ಗೆ ಫುಲ್ ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ನಮ್ಮ ಅಲ್ಟ್ರಾಟೆಕ್ ಸಿಮೆಂಟ್ ಕಡೆಯಿಂದಾನೆ ಈ ಇಂಜಿನಿಯರ್ಸ್ ಟೆಸ್ಟ್ ಮಾಡಕ್ಕೆ ಬಂದಿದ್ರು. ನಮಗ್ ಮಾತ್ರ ಅಲ್ಲ, ಯಾರ್ಯಾರು ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡ್ಕೊಂಡು ಮನೆ ಕಟ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಇವರು ಟೆಸ್ಟ್ ಮಾಡಿ ಕೊಡ್ತಾರೆ ಸೈಟ್ ಗೆ ಹೋಗಿ. ಸೊ ಇದು ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯೂಬ್ ಕ್ಯಾಸ್ಟಿಂಗ್ ಮಾಡ್ತೀವಿ. ಏನಕ್ಕೆ ಸ್ಟ್ರೆಂತ್ ಎಷ್ಟೈತೆ ಅಂತ ಕಂಡುಹಿಡಿಯೋಕ್ಕೆ. ಸೊ ಏನು ಮಾಡ್ತೀವಿ, ಕ್ಯೂಬ್ ಕ್ಯಾಸ್ಟಿಂಗ್ ಮಾಡ್ತೀವಿ. ನೀವೇನು ಡಿಸೈನ್ ಮಾಡಿದ್ದೀರೋ M20 M25ಗೆ ಇಲ್ಲ ಆ ಥರ ಮಾಡಿದಾಗ ಸೊ ಓವರ್ ಆಲ್ ಸ್ಟ್ರೆಂತ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಕ್ಯೂಬ್ ಕ್ಯಾಸ್ಟಿಂಗ್ ಮಾಡೋದು. ಅದಾದಮೇಲೆ ನಾವು ರಿಬಾಂಡಮಲ್ ಟೆಸ್ಟು ಮಾಡಿಕೊಡ್ತೀವಿ. ಸೊ ಇದಾದ್ಮೇಲೆ 28 ಡೇಸ್ ಆದಮೇಲೆ ರಿಬಾಂಡಮಲ್ ಟೆಸ್ಟು ಎಷ್ಟು ಸ್ಟ್ರೆಂತ್ ಬಂದಿದೆ ಅಂತ. ಇದಾಗಲೇ ಒಂದು ಮಾಡಿದ್ವಿ, ಆಗಲೇ ಒಂದು ಮಾಡಿದ್ದೀವಿ. ಇದು ವಿತೌಟ್ ನೋಟಿಸ್ ಅಂದರೆ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಓಕೆ ಓಕೆ. ಸೊ ಇದರಲ್ಲಿ ನೀರು ಜಾಸ್ತಿ ಆಗಿರೋದು ಈ ಥರ ಬಂದಿದೆ. ಸೊ ಇದು ನೀರು ಕರೆಕ್ಟಾಗಿದೆ, ಬನ್ನಿ ತೋರಿಸ್ತೀನಿ ಇದರಲ್ಲಿ. ಇದೇನು ಎಲ್ಲ ಸೈಟ್ಗೆ ಹೋಗಿ ನೀವು ಮಾಡ್ಕೊಡ್ತೀರಾ ನಿಮ್ಮ ಅಲ್ಟ್ರಾಟೆಕ್ ಸಿಮೆಂಟ್ ತಗೊಂಡ್ರೆ? ಅಲ್ಟ್ರಾಟೆಕ್ ಸಿಮೆಂಟು ಆಮೇಲೆ ಲಿಕ್ವಿಡ್ ಯೂಸ್ ಮಾಡಿ ಎಲ್ಲ ಸೈಟ್ಗೂ ಮಾಡಿಕೊಡ್ತೀವಿ. ಓಕೆ. ಸರ್ವಿಸ್ ಅಲ್ಲಿ ನಿಮ್ದು ಫ್ರೀ ಇರುತ್ತೆ ಅಲ್ವಾ ಇದು? ಫ್ರೀ ಸರ್ವಿಸ್. ಓಕೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಇದು? ಈ ಥರ ನೀವು ಬರಬೇಕು, ಯಾವ ಡೀಲರ್ ಹತ್ರ ತಗೋತಾ ಇರ್ತೀರೋ ಆ ಸಿಮೆಂಟ್ ನಾವು ಸಿಮೆಂಟ್ ಅಲ್ಟ್ರಾಟೆಕ್ ಯಾವ ಡೀಲರ್ ಹತ್ರ ತಗೋತೀವೋ ಅವ್ರನ್ನ ಕೇಳಿದ್ರೆ ನಮ್ಗೆ ಹೇಳ್ತಾರೆ. ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ರು ಇರ್ತಾರಲ್ವಾ ನಿಮ್ಮ? ಹೌದು ಹೌದು. ಓಕೆ. ಇವಾಗ ಜಿಗಣಿ ಆನೆಕಲ್ ಅಂತ ಅಂದ್ರೆ ನಾವು ಬರ್ತೀವಿ. ಓಕೆ ಓಕೆ. ಏನು ಯೂಸ್ ಈ ಥರ ಮಾಡಿಸ್ಕೊಂಡ್ರೆ? ಟೇಸ್ಟ್ ಎಷ್ಟು ಸ್ಟ್ರೆಂತ್ ಇದೆ ಏನು ಅಂತ, ಮಿಕ್ಸಿಂಗ್ ಕರೆಕ್ಟ್ ಆಗಿದೆಯಾ ಇವೆಲ್ಲ ಗೊತ್ತಾಗುತ್ತಲ್ವಾ? ಸರಿ ಸರಿ. ಇವಾಗ ಈ ಮಿಕ್ಸಿಂಗ್ಗೆ ನಾವು ಅಲ್ಟ್ರಾಟೆಕ್ದು ವೆದರ್ ಪ್ರೋ ಯೂಸ್ ಮಾಡಿದೀವಲ್ಲ? ಹೌದೌದು. ಏನು ಯೂಸ್ ಸರ್ ಅದು ಯೂಸ್ ಮಾಡೋದ್ರಿಂದ? ಸೊ ನೀವು M20 ಡಿಸೈನ್ ಮಾಡಿದ್ರೆ M25 ಗಂಟನೂ ಸ್ಟ್ರೆಂತ್ ಬರುತ್ತೆ ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ. ಏನಾಗುತ್ತೆ, ಇವಾಗ ಗ್ಯಾಂಗ್ ಅವ್ರು ಏನು ಮಾಡ್ತಾರೆ, ಬನ್ನಿ ನಾವು ಹೇಳ್ತೀವಿ. ಇಲ್ಲಿ ಗ್ಯಾಂಗ್ ಅವ್ರು ಏನು ಮಾಡ್ತಾರೆ, ಎಲ್ಲದಕ್ಕೂ ಒಂದು ರೇಷಿಯೋ ಐತೆ. ಸಿಮೆಂಟ್ ಇಷ್ಟ ಹಾಕ್ಬೇಕು, ಕೋರ್ಸ್ ಅಗ್ರಿಗೇಟ್ ಇಷ್ಟ ಹಾಕ್ಬೇಕು, ಎಮ್ಸ್ಯಾಂಡ್ ಇಷ್ಟ ಹಾಕ್ಬೇಕು, ನೀರಿಗೂ ಇರುತ್ತೆ ಇಷ್ಟೇ ಹಾಕ್ಬೇಕು ಅಂತ. ಬಟ್ ಇವ್ರು ಅದ್ರ ಪ್ರಕಾರ ಹಾಕಲ್ಲ. ನೀರು ಜಾಸ್ತಿ ಆಗ್ತಾ ಇರ್ತಾರೆ. ಅದೇನಾಗುತ್ತೆ, ನೀರು ಜಾಸ್ತಿ ಆದಷ್ಟು ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ನೀರಿನ ಅಭಾವ ಕಡಿಮೆ ಮಾಡಿಸುತ್ತೆ. ವಾಟರ್ ಪಾಕೆಟ್ ಟೆಕ್ನಾಲಜಿ ಇದೆ, ನೀರಿನ ಅಭಾವ ಕಡಿಮೆ ಮಾಡಿಸುತ್ತೆ. ನೀರು ಆಬ್ವಿಯಸ್ಲಿ ಕಡಿಮೆ ಇದೆ, ಸ್ಟ್ರೆಂತ್ ಜಾಸ್ತಿ ಆಗಿದೆ. ಸೊ ಯೂಸ್ ಮಾಡೋದ್ರಿಂದ ನಿಮಗೆ 50% ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಇನ್ನೂ ಬೇಕಾದ್ರೆ ನಾವು ಅದಕ್ಕೋಸ್ಕರ ಕ್ಯೂಬ್ ಕ್ಯಾಸ್ಟಿಂಗ್ ಮಾಡಿ ಇಲ್ಲ ರಿಬಾಂಡಮಲ್ ಟೆಸ್ಟ್ ಮಾಡಿ ನಾವು ತೋರಿಸ್ಕೊಡ್ತೀವಿ. ಓಕೆ. ಆಮೇಲೆ ಇದು ಅದೇ ಫೋರ್ಸ್ ಅಂತ ಹೇಳಿದ್ರಲ್ಲ, ಈ ಥರ ಫೋರ್ಸ್ ಬರೋದು ಅದು ಕಡಿಮೆ ಆಗುತ್ತೆ ಅಂತ? ಹೌದು, ಇದು ಫೋರ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಹನಿಕಮಿಂಗ್ ಬರಲ್ಲ. ಹನಿಕಮಿಂಗ್ ಆಗಲ್ಲ. ಓಕೆ. ಸರ್ ನೀವು ಸಿವಿಲ್ ಇಂಜಿನಿಯರ್ ಮಾಡಿರೋದು? ಹೌದು. ಇಂಜಿನಿಯರ್ಸೇ ಬಂದು ಇದೆಲ್ಲ ಟೆಸ್ಟ್ ಮಾಡಿ ಕೊಡೋದಲ್ವಾ? ಹೌದು. ಓಕೆ ಓಕೆ. ಆಮೇಲೆ ಇದು ವಾಟರ್ ಟೆಸ್ಟು ಮಾಡ್ಕೊಡ್ತೀವಿ. ವಾಟರ್ ಟೆಸ್ಟ್ ಮಾಡ್ತೀರಾ? pH ವ್ಯಾಲ್ಯೂ ಎಲ್ಲ pH ವ್ಯಾಲ್ಯೂ ನೋಡಿಕೊಂಡು ಅದೇ ಬೋರ್ ನೀರುಗಳಲ್ಲಿ ಕೆಲವು ಸಾಲ್ಟ್ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಕ್ಯಾಲ್ಸಿಯಂ ಮಾಡ್ಕೊಡ್ತೀವಿ. ಹಾಂ. ಈ ತರ ಕ್ಯೂಬ್ ಗಳಿಗೆ ಕಾಂಕ್ರೀಟ್ ನ ತುಂಬಾದ್ಮೇಲೆ ನೆಕ್ಸ್ಟ್ ದಿನಾನೇ ಬಂದು ಮೋಲ್ಡ್ ಗಳನ್ನೆಲ್ಲ ಬಿಚ್ಕೊಟ್ರು. ಅದಾದ್ಮೇಲೆ 7 ದಿನ ಕಂಟಿನ್ಯೂಸ್ ಆಗಿ ಕ್ಯೂರಿಂಗ್ ಮಾಡಿದ್ವಿ ವಾಟರ್ ಅಲ್ಲಿ. 7 ದಿವಸ ಆದ್ಮೇಲೆ ಕಂಪ್ರೆಸಿವ್ ಟೆಸ್ಟ್ ಮಾಡಿ ಅದರ ರಿಸಲ್ಟ್ ನ ರಿಪೋರ್ಟ್ ಆಗಿ ಕಳಿಸಿದ್ರು. ಟೆಸ್ಟ್ ಮಾಡಿದಕ್ಕೆ 16.5 ನ್ಯೂಟನ್ ಪರ್ mm² ಫೋರ್ಸ್ ನ ತಡ್ಕೋತು. ಬರೀ 7 ದಿನಕ್ಕೆ ಇಷ್ಟು ಸ್ಟ್ರೆಂತ್ ಅಚೀವ್ ಆಗಿದೆ. ನಾವು ಹಾಕ್ಸಿರೋ M20 ಕಾಂಕ್ರೀಟ್ ಗೆ 28 ದಿನ ಕ್ಯೂರಿಂಗ್ ಆದ್ಮೇಲೆ 20 ನ್ಯೂಟನ್ ಪರ್ mm² ಬರಬೇಕು. ಆ ಸ್ಟ್ರೆಂತ್ ತುಂಬಾ ಈಸಿಯಾಗೇನೆ 28 ದಿನ ಆದ್ಮೇಲೆ ಅಚೀವ್ ಆಗ್ಬಿಡುತ್ತೆ.
ಸರ್ ಇದು ರಿಬೌಂಡ್ ನಂಬರ್ ಟೆಸ್ಟ್ ಅಂತೀವಿ. ಹಾ ಸೊ ಏನು ಮೊದಲು ಸರ್ಫೇಸ್ ನ ಕ್ಲೀನ್ ಆಗಿರ್ಬೇಕು. ಹಾ. ಅಲ್ಲೇನಾದ್ರು ಒಂದು ಸಣ್ಣ ಧೂಳು ಇದ್ರೂ ಕರೆಕ್ಟ್ ಆಗಿ ಸ್ಟ್ರೆಂತ್ ತೋರಿಸಲ್ಲ. ಅದಕ್ಕೆ ಇದು So ಅದಕ್ಕೆ ಕಲ್ಲಲ್ಲಿ first ತಗೊಂಡು surface ಇದ್ದೀರಾ clean ಮಾಡ್ಕೊತಾ ಕಲ್ಲು ನೋಡ್ತೀಯ ಅದು ಸೊ ಯಾವ ತರ ಟೆಸ್ಟ್ ಮಾಡೋದು ಅಂತ ಸ್ಟ್ಯಾಂಡಿಂಗ್ ತರನಾ ಕಲ್ಲು ನೋಡ್ತೀಯ ಓಕೆ ಸ್ಟ್ಯಾಂಡ್ ಪೇಪರ್ ತರ ಒಂದು ಕಲ್ಲು ಹೌದು, ತಗೊಂಡು ಹೌದು. ಉಜ್ತಾ ಇದ್ದೀರಾ ಓಕೆ ಓಕೆ ಉಜ್ಬಿಟ್ಟು ಸರ್ಫೇಸ್ ನೀಟಾಗಿ ನೀಟಾಗಿ ಮಾಡ್ಕೋತೀವಿ. ಹಾ. ನೆಕ್ಸ್ಟ್ ಹಾಂ ನೆಕ್ಸ್ಟ್ ಮಾರ್ಕಿಂಗ್ ಮಾಡ್ಕೋತೀವಿ. ಒಂದೊಂದು ಪಾಯಿಂಟ್ ಅಲ್ಲಿ ಏನೇನು ಸ್ಟ್ರೆಂತ್ ಬರುತ್ತೆ ಒಂದು ಅಂತ. 9 point ಆ marking 9 point ಮಾಡ್ಕೊತೀರಲ್ವಾ? ಮಾಡ್ಕೋತೀವಿ. ಹಾ. ಅದೆಲ್ಲಾನು ಇವಾಗ ಏನು ಸ್ಟ್ರೆಂತ್ ಬರುತ್ತೋ ಅದನ್ನೆಲ್ಲ ಡಿವೈಡೆಡ್ ಬೈ 9 ಅಂತ ಮಾಡಿದ್ರೆ ಹಾ. ನಮ್ಮ ಆವರೇಜ್ ಸ್ಟ್ರೆಂತ್ ಗೊತ್ತಾಗುತ್ತೆ ಎಷ್ಟು ಬಂದಿದೆ. ಹಾಂ ಓಕೆ ಓಕೆ ಇದು ಮಿಷಿನ್ ನೋಡ್ಸಿ ಇದು ಇದೇ ರಿಬೌಂಡ್ ನಂಬರ್ ಟೆಸ್ಟ್ ಅಂತ. ಹಾ. ಇದರಲ್ಲಿ ಇದರಲ್ಲಿ ಪಾಯಿಂಟ್ ತೋರಿಸುತ್ತೆ ತೋರಿಸ್ಬಿಡುತ್ತಲ್ವಾ ಎಷ್ಟು ಇಲ್ಲಿ ಸ್ಟ್ರೆಂತ್ ಬಂದಿದೆ ಅಂತ. ಹಾಂ ಹಾಂ ಸೊ ಇದು ಗ್ರಾಫ್ ಇರುತ್ತೆ, ನಾವು ಇದ್ರ ಮೇಲೆ ನಾವು ಮಾಡ್ಕೊಳ್ಳೋದು. ಹಾಂ ಸೊ ಆಫ್ಟರ್ 28 ಡೇಸ್ ಟೆಸ್ಟ್ ಮಾಡುವಂಥದ್ದು. 28 ದಿನ ಆದ್ಮೇಲೆ ಮಾಡ್ಬೇಕಾ ಕಾಲಮ್ 28 ದಿನ ಆದ್ಮೇಲೆ 100% ಬಂದಿರುತ್ತೆ ಸ್ಟ್ರೆಂತ್. ಓಕೆ ಓಕೆ ಸೊ ಅದಾದ್ಮೇಲೆ ಎಷ್ಟು ಬಂದಿದೆ ಆವರೇಜ್ ಅಂತ ನೋಡೋಣ. ಸರಿ ಓಕೆ ಬನ್ನಿ 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 ತೋರಿಸ್ತೀನಿ. ಅಲ್ಲ ಇಲ್ಲಿ ನೀವು ಇದನ್ನ ತೋರಿಸೋರಂತೆ. ಎಷ್ಟಿದೆ? 25 ಏನೋ ಸಮಥಿಂಗ್ ಇದೆ ಒಂದು ನಿಮಿಷ. ಹಾಂ 26 ಇದೆ. ನೀವು ನೋಡ್ಕೊಳ್ಳಿ ಬ್ರದರ್ ಇದು 26 ಹಾಂ 26 ಇದೆ. ನಂಗೆ ಹೇಳು, ನಾನು ಆವ್ರೇಜ್ ಹಾಕ್ಕೊಡ್ತೀನಿ ನನಗೆ. ನೋಡಿ 29 ಇದೆ. 26 ಇದೆ. ಇದು ನೋಡಿ ಆಶ್ಚರ್ಯವಾದದ್ದು. 30 ಸಮಥಿಂಗ್ ಇದೆ 36 ಇದೆ. 36 ಇದೆಯಾ 28 28 29 36 33 25 ಏನಕ್ಕೆ ಇವಾಗ ಒಂದ್ ಹತ್ರ 30 ಮೇಲೆ ಹೋಯ್ತು ಇನ್ನೊಂದ್ ಹತ್ರ 25 ಸಮಥಿಂಗ್ ಬಂತು ಓಕೆ. ಏನ್ ಅಷ್ಟ್ರಲ್ಲೇ ಏನ್ ಡಿಫ್ರೆನ್ಸ್ ಆಗುತ್ತದು ಅಲ್ಲಿಂದ ಅಲ್ಲಿಗೆನೆ ಏನು ಡಿಫ್ರೆನ್ಸ್ ಇರಲ್ಲ. ಒಂದೊಂದ್ ಕಡೆ ಇದು ಜಲ್ಲಿಕಲ್ಲು ಹಾ, ಹಾ, ಮಿಕ್ಸಿಂಗ್ ಹಾ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆವ್ರೇಜ್ Average 9 ಪಾಯಿಂಟ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಟೆಸ್ಟ್ ಮಾಡಿದ್ರೆ ಇನ್ನೂ ಕಡಿಮೆ ಬರುತ್ತೆ. ಹಾ. ಯಾಕಂದ್ರೆ ನೋಡಿ ಇಲ್ಲಿ ನೀಟಾಗಿ ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಬಂದಿಲ್ಲ. ಹಾ ಓಕೆ ಓಕೆ ಸೊ ಅದರಿಂದ ಪಾಯಿಂಟ್ಸ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಹಾ. ಸ್ಟ್ರೆಂತ್ ಸರಿ ಅದು ಬಿಟ್ಟು ಆವರೇಜ್ ತಗೊಳ್ಳೋದು ನಾವು ಅದಕ್ಕೆ. ಹಾ ಆವರೇಜ್ ಎಷ್ಟು ಬಂದಿದೆ? 29. 29 M20 ಡಿಸೈಡ್ ಮಾಡಿದ್ದೀರಾ? ಹಾ 29 ಅಂತ 268 ಪಾಯಿಂಟ್ಸ್ ಡಿವೈಡ್ ಬೈ 9 ಪಾಯಿಂಟ್ಸ್ ಹೌದು. ಮಾಡಿದ್ರೆ 29 ಪಾಯಿಂಟ್ಸ್ ಬಂದಿದೆ. ಹೌದು. ನಾವು ಮಿಕ್ಸ್ಚರ್ ಮಾಡಿರೋದು M20 ಇದೆ ಅಲ್ವಾ? M20, ಹೌದು. ಸೊ ಇವಾಗ ನಾವು ಆಲ್ಮೋಸ್ಟ್ 2 ತಿಂಗಳಿಗೆ ನಮಗೆ 29 ಇದು ಸ್ಟ್ರೆಂತ್ ಹೌದು. ಅಚೀವ್ ಆಗಿದೆ ಅಲ್ವಾ? ಈಗೇನು ಈ 29 ಅಂತ ಹೇಳಿದ್ರಲ್ಲ ಅದು ಹೌದು. 29 ಅಲ್ಲ, ಮತ್ತೆ? ಅದಕ್ಕೆ ಅಂತಾನೆ ಯೂನಿಟ್ ಬರುತ್ತೆ. ಹಾ. 29 ನ್ಯೂಟನ್ ಪರ್ mm² ಅಂತ ಅದು. ಓಕೆ ಅದು ಟೆಕ್ನಿಕಲ್ ನಿಮ್ಮ ಟೆಕ್ನಿಕಲ್ ಟರ್ಮ್ ಅಲ್ವಾ? ಓಕೆ ಓಕೆ ನಾವು ಬರೀ 29 ಅಂತಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಹಾಂ ಹಾಂ ಸೊ ಅದಕ್ಕೋಸ್ಕರ ನಾವೇನ್ ನೋಡ್ಕೋಬೇಕು, ನಾವು ಟೆಸ್ಟ್ ಮಾಡೋವಾಗ M20 ಮಿಕ್ಸ್ ನಾವು ಹಾಕ್ಸಿರ್ತೀವಿ ಕಾಂಕ್ರೀಟ್ ಹಾಕ್ಸುವಾಗ. ಹೌದು. ಸೊ ನಮಗೆ ಒಂದು 28 ದಿವಸ ಆದ್ಮೇಲೆ ಅದು M20 ಅಚೀವ್ ಆಗಿದೆಯಾ ಇಲ್ಲ ಅಂತ ನೋಡ್ಕೋಬೇಕಲ್ವಾ? ಎಕ್ಸಾಕ್ಟ್ಲಿ ಓಕೆ ನೆಕ್ಸ್ಟ್ ಇನ್ನ ಹಂಗೆ ಇನ್ನೊಂದು ತಿಂಗಳಾದ್ಮೇಲೆ ಜಾಸ್ತಿ ಆಗ್ತಾ ನಾನು ಇರುತ್ತೆ. ಇನ್ನೊಂದು ಹೇಳ್ತೀನಿ. ಇವಾಗ ನೀವು ಲಿಕ್ವಿಡ್ ಯೂಸ್ ಮಾಡಿದ್ದೀರಲ್ವಾ, ಹಾ. ವೆದರ್ ಲಿಕ್ವಿಡ್ ಯೂಸ್ ಮಾಡಿದ್ದೀರಲ್ವಾ, ಹಾ, ಹಾ. ಸೊ ಇದೂ ಸ್ಟ್ರೆಂತ್ ಅದಾದ್ಮೇಲೆ 28 ಡೇಸ್ ಆದ್ಮೇಲೆ ನಮಗೆ ಕಾಂಟ್ಯಾಕ್ಟ್ ಮಾಡಿ Okay. ನಾವು ತೋರಿಸ್ತೀವಿ ಸ್ಟ್ರೆಂತ್ ಎಷ್ಟು ಬಂದಿದೆ. ಹಾಂ ಸೊ ಸ್ಟ್ರೆಂತ್ ಎಷ್ಟು ಬಂದಿದೆ ಅಂತ ನಾವು ತೋರಿಸ್ತೀವಿ. ಓಕೆ ಓಕೆ ಸೊ ಇದು ನಮ್ಮ ಇವಾಗ ಆಕ್ಚುಲಿ ನಾವು ಕೆಳಗಡೆಗೆ ಲಿಕ್ವಿಡ್ ಯೂಸ್ ಮಾಡಿಲ್ಲ ಇದಕ್ಕೆ. Okay. ಈ ತರ ಇದಾಗಿದೆ. Okay. ನೆಕ್ಸ್ಟ್ ಮೇಲೆ ಬಂದವಾಗ ಲಿಕ್ವಿಡ್ ಯೂಸ್ ಮಾಡಿದೀವಿ. Okay. ಸೊ ಅದೆರಡು ಡಿಫ್ರೆನ್ಸ್ ಆಮೇಲೆ ನೋಡೋಣ. ಹಾ, ಸೇಮ್ sure. ಇದಕ್ಕೇನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾವು ವಾಟರ್ ಬ್ರದರ್ ಟೆಸ್ಟ್ ಇದೇನು ವಾಟರ್ ಟೆಸ್ಟ್ ಅಲ್ವಾ? ವಾಟರ್ ಟೆಸ್ಟ್ ಕಿಟ್ಟು ಇದು. ಹಾ ಸೊ ಈ ವಾಟರ್ ಟೆಸ್ಟ್ ಅಂತ ಬಂದಿದ ತಕ್ಷಣ ತುಂಬಾ ಇರುತ್ತೆ. ಹಾ ನೋಡಿ ಆಲ್ಕಲಿಟಿ ಟೆಸ್ಟ್ ಮಾಡ್ತೀವಿ, ಓಕೆ ಸೊ pH ವ್ಯಾಲ್ಯೂ ಕಂಡುಹಿಡಿತೀವಿ. ಹಾ ಆಮೇಲೆ ನೆಕ್ಸ್ಟು ಸೊ ಇದೆಲ್ಲ ಅದೇನೆ. ನೆಕ್ಸ್ಟ್ ಕ್ಲೋರೈನ್ ಹಾ ಹಾ ಕ್ಲೋರೈಡ್ ಹಾ. ಎಷ್ಟು ವಾಟರಲ್ಲಿ ಏನು ಕ್ಲೋರೈಡ್ ಐತೆ ಕಂಟೆಂಟು ಅನ್ನೋದು ನಾವು ಸದ್ಯಕ್ಕೊಂದು pH ವ್ಯಾಲ್ಯೂಸ್ ಮಾಡೋಣ. ಹಾ. ಬನ್ನಿ ಬ್ರೋ, 2 ನಿಮಿಷ ಆನ್ ಮಾಡಿಬಿಟ್ರೆ ಅಲ್ಲಿ ಹೆಂಗಿರೋ ಪೈಪ್ ಹಾಕ್ಲೇಬೇಕಲ್ಲ, ನೀರು ತುಂಬಲೇಬೇಕಲ್ಲ ಇರ 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 ಯಾರ ಕೈ ಹಿಡ್ಕೊಳ. ಬ್ರೋ. ಅದಂದ್ರೆ ತುಂಬ ಚಿಕ್ಕದು, ಬೇಡ ರಿಸ್ಕ್. ಆಮೇಲೆ ಒಳಗೆ ಇವಾಗ pH ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ. ಹಾ ಸೊ ಇದಕ್ಕೆ ಮಾಮೂಲಿ ನೀರು ಹಾಕ್ಕೊಂಡಿದ್ದೀವಿ, 3 ಡ್ರಾಪ್ ಹಾಕಿದ್ದೀವಿ. ಏನ್ ಯೂಸ್ ಬ್ರದರ್ ಇದು ಮಾಡೋದ್ರಿಂದ ವಾಟರ್ pH ವ್ಯಾಲ್ಯೂ ಹಾ pH ವ್ಯಾಲ್ಯೂ ಕಂಡುಹಿಡಿತೀವಿ. ಇವಾಗ ನಾವು ಕುಡಿಯೋ ನೀರನ್ನ ಹೇಗೆ ಇದು ಮಾಡ್ತೀವೋ ಹ್ಮ್. ಆ ಥರ.
ಅದೇ ನಮ್ ಕಾಂಕ್ರೀಟ್ ಯೂಸ್ ಮಾಡೋದಲ್ವಾ? 6 ಪಾಯಿಂಟ್ ಮೇಲೆ ಹಾ, 7 ಹಾ. ಒಳಗೆ ಆ ಥರ ಇರುತ್ತಲ್ಲ. ಸರಿ, ಆ ಥರ ಕಾಂಕ್ರೀಟ್ ಯೂಸ್ ಮಾಡೋದಲ್ವಾ? ಇದಕ್ಕೂ ಅದಕ್ಕೇನು ಏನ್ ಯೂಸ್? ಈ ತರ ಟೆಸ್ಟ್ ಮಾಡಿ ಇದು ಅದರಲ್ಲಿ ಮಾಡೋದ್ರಿಂದ ಹಾರ್ಡ್ ವಾಟರ್ ಇರುತ್ತೆ, ಒಂದೊಂದ್ಸತಿ ಉಪ್ಪಿನಂಶ ಇರುತ್ತೆ ನೀರಲ್ಲಿ, ಹಾ. ಸೊ ಅಂತದೆಲ್ಲ ಇರುತ್ತೆ. ಆ ತರ ಎಲ್ಲ ಯೂಸ್ ಮಾಡೋದೇನು ಕ್ರ್ಯಾಕ್ ಬರುತ್ತಾ ಏನದು? ಆ ಕ್ರ್ಯಾಕ್ ಬರುತ್ತೆ, ಸ್ಟ್ರೆಂತ್ ಕಡಿಮೆ ಆಗ್ಬಿಡುತ್ತಾ? ಹಾ. ಓಕೆ. ಓ, ಚಾರ್ಟ್ ಇಟ್ಕೊಂಡಿದ್ದೀರಾ ಇದು? ಹೌದು. ಯಾವ ಕಲರ್ ಬರುತ್ತೋ ಯಾವ ಕಲರ್ ಬರುತ್ತೋ ಆ ಕಲರ್ ಓಕೆ. ನೋಡಿ. ತರ ಗ್ರೀನ್ ತರ ಬರ್ತಾ ಇದೆಯಲ್ಲ? ಹೌದು. 7 ಅಲ್ಲಿ ಇದೆಯಾ? 7 ಅಲ್ಲಿ ಇದ್ರೆ ಸೇಫ್. ಹಾ. ಕುಡಿಯಕ್ಕೂ ಯೋಗ್ಯತೆ ಐತೆ ಇದು. ಹೌದಾ? ಕುಡಿಯಕ್ಕೂ ಯೋಗ್ಯ. ಓಕೆ ಓಕೆ, ನಮ್ಮ ಬೋರ್ ನೀರು ಇದು. ಹಾ. ಹಾ. ಅಂದ್ರೆ ಅಂದ್ರೆ ರೆಡ್ ಅಲ್ಲೆಲ್ಲ ಬರುತ್ತಾ ಒಂದೊಂದು? ಹೌದು, ನೋಡಿದ್ದೀರಾ? ಬರುತ್ತೆ. ಇವಾಗ ನೀವು ಇದಕ್ಕೆ ಉಪ್ಪಾಕಿ ಹಾ ಹಾ ಹಾ. ಉಪ್ಪಾಕಿ ಹಾ. ಚೇಂಜ್ ಆಗುತ್ತೆ. ಓ, ಕೆಮಿಕಲ್ ಹಾಕಿದಿರಲ್ಲ ಅದು ರಿಯಾಕ್ಷನ್ ರಿಯಾಕ್ಟ್ ಆಗುತ್ತೆ. ಬೆಸ್ಟ್ ಅಂದ್ರೆ ಯಾವುದು? ಇದು ಬ್ಲೂ ನಲ್ಲಿ ಪರ್ಪಲ್ ಅಲ್ಲಿ ಇರ್ಬೇಕಾ ಏನೋ? ಇಲ್ಲ, ಗ್ರೀನ್ ಪರ್ಫೆಕ್ಟ್ ಗ್ರೀನ್ ಅಲ್ಲಿ ಇರ್ಬೇಕು. ಪರ್ಫೆಕ್ಟ್ ಗ್ರೀನ್ ಇದ್ರೆ ಹೌದು. ಇದು ಕೆಳಗಡೆ ಎಲ್ಲ ಇದ್ರೆ ಅದು ಕನ್ಸ್ಟ್ರಕ್ಷನ್ ಗೆ ಸರಿ ಬರಲ್ಲ ನೀರು. ಹೌದಾ? ಓಕೆ ಓಕೆ ಓಕೆ. ಜಾಸ್ತಿನೇ ಇರ್ಬಾರ್ದು, ಕಡಿಮೆನೇ ಇರಬಾರ್ದು, Perfect ಕರೆಕ್ಟ್ ಆಗಿ ಆಗಿರ್ಬೇಕು ಇರಬೇಕು. ಒಂದು ಎಲ್ಲೋ ಇದ್ರೂ ಒಂದು ಲೆವೆಲ್ ಓಕೆನಾ? ಇಲ್ಲ, ಎಲ್ಲದಲ್ಲಿ ಆಗಲ್ಲ. ಗ್ರೀನೇ ಇರ್ಬೇಕಾ? ಗ್ರೀನ್ ಇರ್ಬೇಕು. ಓಕೆ ಓಕೆ. ಅದು 6 ಇದೆ, 7 ಇದೆ. ಹಾ 6 ಗಿಂತ ಕೆಳಗೆ ಹೋಗ್ಬಾರ್ದು ಯಾವತ್ತು. ಹಾ ಹಾ ನೀರು. ಹಾ. ಸರಿ ಸರಿ ಸರಿ, ಓಕೆ. ಅಷ್ಟೇ ಅಲ್ವಾ ಅದು? ಹಾ, ಇಷ್ಟೇ. ಸೊ ಅದರಲ್ಲಿ ಇದೇನೋ ಸ್ವಲ್ಪ ಇದಾಯ್ತು ಅಂತಂದ್ರೆ, ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ನ ಕೆಲವು ಟೆಸ್ಟ್ಗಳಿದೆ. ಹಾ ಹಾ ಹಾ. ಸೊ ಇಲ್ಲಿಗೆ ಇಷ್ಟು ಇದು ಕರೆಕ್ಟ್ ಆಗಿ ಬಂದಿರೋದ್ರಿಂದ Correct ಇದೆ ಆಗಿದೆ. ಸಾಕು. ಹಾ. ಸೊ ಈಗ ನಾವು ನೋಡಿರ್ತೀವಿ ವೆದರ್ ಪ್ರೋ. ಹ್ಮ್. ಸೊ ಯೆಲ್ಲೋ ಕಲರ್ ಡಬ್ಬಿ ಬರುತ್ತೆ, ಅದು 5 ಲೀಟರ್ ಕ್ಯಾನು ಬರುತ್ತೆ. ಅದೇ 10 ಇದಕ್ಕೆ ಲೀಟರ್ಸ್ ಡ್ರಮ್ಗೆ ಬರುತ್ತೆ. ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ರ ಅದೇ ಅಲ್ವಾ? ಅದೇ ಹಾ. ವೆದರ್ ಪ್ರೋ ಅದೇನೆ. ಹಾ. ಸೊ 5 ಲೀಟರ್ಸ್ ಬರುತ್ತೆ, 10 ಲೀಟರ್ಸ್ ಬರುತ್ತೆ, 20 ಲೀಟರ್ಸ್ ಬರುತ್ತೆ. ಹಾ. ಅದೇನು ಅಂದ್ರೆ ಒಂದು ಸಿಮೆಂಟ್ ಬ್ಯಾಗ್ಗೆ 200 ml ಹಾಕುವಂಥದ್ದು. ಓಕೆ. ಏನು ಅಂತಂದ್ರೆ ಅದು ಇಂಟಗ್ರಲ್ ವಾಟರ್ ಪ್ರೂಫಿಂಗ್ ಲಿಕ್ವಿಡ್. ಹಾ. ಅಂದ್ರೆ ಕಾಂಕ್ರೀಟ್ ಒಳಗೆ ಹಾ. ಮಿಕ್ಸ್ ಮಾಡುವಂಥದ್ದು. ಎಲ್ಲಿ ಕಾಂಕ್ರೀಟ್ ಯೂಸ್ ಮಾಡ್ತೀವೋ ಅಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಹಾ. ಇದು RMCಲೂ ಮಾಡ್ತಾರೆ. ಸಂಪ್ ಕಾಂಕ್ರೀಟ್ಗೆ ಇವಕ್ಕೆಲ್ಲ ಯೂಸ್ ಮಾಡ್ಬೋದಲ್ಲ ಅದು? ಎಲ್ಲದಕ್ಕೂ ಯೂಸ್ ಮಾಡಿ. ಹಾ. ಎಲ್ಲಿ ಮಡ್ಡಿ ಎಳಿತೀರೋ, ಎಲ್ಲಿ ಕಾಂಕ್ರೀಟ್ ಯೂಸ್ ಮಾಡ್ತೀರೋ ಅಲ್ಲೆಲ್ಲ ಅದಕ್ಕೂ ಯೂಸ್ ಮಾಡಿ. ಹಾ. ಏನಿರಲಿ ಗ್ಯಾಂಗ್ ಇವಾಗ ಸ್ಲ್ಯಾಬ್ ಹಾಕ್ತಾ ಇದೀವಿ. ಏನ್ ಅಡ್ವಾಂಟೇಜು ಅಂತ ಅಂದ್ರೆ, ನಿಮ್ಗೆ ಆಗ್ಲೇ ಹೇಳಿದೆ, ನೀರಿನ ಅಭಾವನ ಕಡಿಮೆ ಮಾಡಿಸುತ್ತೆ, ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ. ಹಾ. ಅದು ಬಿಟ್ಟು ಕೊರೋಷನ್ ಆಗಲ್ಲ. ಅಂದ್ರೆ ತುಕ್ಕಿ ಹಿಡಿತದ ಗೊತ್ತಾ ಸ್ಟೀಲ್, ಹಾ, ಹಾ, ಹಾ. ಅಂತದ್ರಿಂದ ತಡೆ ಹಿಡಿತದ. ಓ, ಸ್ಟೀಲ್ ತುಕ್ಕು ಹಿಡಿಯೋದು ಹಾ, ಇದಾಗುತ್ತೆ. ಹೌದು. ಓಕೆ ಓಕೆ. ಅದು ಕಡಿಮೆ ಆಯ್ತದೆ. ಹಾ ಅದು ಬಿಟ್ಟು ನಿಮ್ಗೆ ಹೇರ್ ಕ್ರ್ಯಾಕ್ಗಳು ಬರಲ್ಲ. ಹಾ. ಸರಿ. ಹೇರ್ ಕ್ರ್ಯಾಕ್ಸ್ಗಳು. ಸೊ ಇದು ಪ್ಲಾಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ಬೋದಾ? ಪ್ಲಾಸ್ಟಿಂಗ್ ಇದ್ರಲ್ಲಿ? ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಯೂಸ್ ಮಾಡಿ. ಓ, ಓಕೆ ಓಕೆ. ಎಕ್ಸ್ಟರ್ನಲ್ ನಿಮ್ಗೆ ಸೀಪೇಜ್ ಡ್ಯಾಂಪ್ನೆಸ್ ಆಗಲ್ಲ. ಇವಾಗ ಮಳೆ ಬಂದಾಗ ನೀವು ನೋಡಿರ್ತೀರಾ, ಹಾ, ಹಾ, ನೀರ್ ತರ ಪ್ಯಾಚಸ್ ಇರುತ್ತೆ. ಹೌದು ಹೌದು ಹೌದು. ಸೊ ಅಂತದ್ನೆಲ್ಲ ತಡಿಬೇಕು ಅಂತ ಅಂದ್ರೆ ಈ ಲಿಕ್ವಿಡ್ ಯೂಸ್ ಮಾಡ್ಕೋಬೇಕು. ಹಾ, ಓಕೆ ಓಕೆ ಓಕೆ. ಒಳಗ್ ಬೇಡ, ಯಾವ್ದು ಎನ್ವಿರಾನ್ಮೆಂಟ್ ಅಂದ್ರೆ ಔಟ್ಸೈಡ್ ಸನ್ಗೆ ಹಾ. ಯಾವ್ದು ಎಕ್ಸ್ಪೋರ್ ಇದಾಗುತ್ತೋ ಹಾ. ಅಂತ ಕಡೆ ನೀವು ಪ್ಲಾಸ್ಟಿಂಗ್ಗೆ ಯೂಸ್ ಮಾಡುವಂತ ಸರಿ ಲಿಕ್ವಿಡ್. ಸರಿ ಸರಿ. ಇದು ಎಷ್ಟು ಯೂಸ್ ಮಾಡ್ಬೇಕು? ಮಿಕ್ಸಿಂಗ್ ಏನು ಹೇಳ್ಬಿಡಿ ಅದು? ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಒಂದು ಸಿಮೆಂಟ್ ಬ್ಯಾಗ್ಗೆ 200 ml. ಒಂದು ಸಿಮೆಂಟ್ ಬಗ್ಗೆ 200 ml 200 ಅಲ್ವಾ? ಹ್ಮ್. ಸರಿ ಸರಿ, ಓಕೆ. ಮತ್ತೆ ಏನು ನಾರ್ಮಲ್ ಆಗಿ ನಾವು ಲಿಕ್ವಿಡ್ ಹಾಕ್ದಾಗ ಹಾ. ಏನಾಗುತ್ತೆ, ಅದು ಸೆಟಲ್ಡ್ ಆಗುತ್ತೆ. ಸೆಟಲ್ಡ್ ಆದಾಗ ಆಟೋ ಕಂಪ್ರೆಸ್ ಆಗುತ್ತೆ. ಹಾ. ಇವಾಗ ಏನು ವೈಬ್ರೇಟರ್ ಹಾಕಿದಾಗ ಅದು ಕಂಪ್ರೆಸ್ ಆಗುತ್ತೆ ಗೊತ್ತಾ? ಹೌದು ಹೌದು. ಈ ಲಿಕ್ವಿಡ್ ಅಲ್ಲಿ ಅದಾಗದೇ ಆಟೋ ಕಂಪ್ರೆಸ್ ಆಗುತ್ತೆ. ಆಟೋ ಕಂಪ್ರೆಸ್ ಆದಾಗ ಏನಾಗುತ್ತೆ, ಹಾ. ಒಳಗಿರೋ ಪೋರಸ್ ಎಲ್ಲ ಆಚೆ ಬರುತ್ತೆ. ಹಾ. ಸೊ ಎಲ್ಲ ನೀಟಾಗಿ ಸೆಟಲ್ಡ್ ಆಗುತ್ತೆ. ಹೊರಸಲ ಆಚೆ ಬರೋದಂದ್ರೆ ಆ ಬಬಲ್ಸ್ ತರ ಆ ಬರುತ್ತಲ್ವಾ? bubbles, ಹಾ, ನೀವು ಓಕೆ, ಓಕೆ. ನೋಡಿದ್ದೀರಾ? ಹಾ, ಹಾ, ಆ ತರ ವೈಟ್ಸ್ ಹಾ. ಇದೆಲ್ಲ ಒಳಗಡೆ ಏರ್ ಲಾಕ್ ಆಗಲ್ಲ. ಏರ್ ಲಾಕ್ ಆಗಲ್ಲ. ಏರ್ ಎಲ್ಲ ಹೊರಗಡೆ ತರುತ್ತದು. ಹೌದು.